ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರಗೆ ಡಬಲ್ ಶಾಕ್ ಎದುರಾಗಿದೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಶಾಕ್, ಈಗ ಹೊರಗೂ ಕೂಡ ಶಾಕ್ ಎದುರಾಗಿದೆ. ಏನಾಯ್ತು ಹಾಗಾದ್ರೆ? ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಇದ್ದಾರಲ್ಲ, ಅವ್ರಿಗೀಗ ಡಬಲ್ ಶಾಕ್ ಎದುರಾಗಿದೆ. ಏನದು ಡಬಲ್ ಶಾಕ್? ಬಿಗ್ ಬಾಸ್ ಮನೆಯಲ್ಲೂ ಕೂಡ ಶಾಕ್, ಹೊರಗೂ ಕೂಡ ಶಾಕ್. ಚೈತ್ರ ವರ್ಸಸ್ ತಂದೆ ಕೇಸ್, ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಪತ್ನಿ ಮತ್ತು ಮಗಳಿನಿಂದ ಕಿರುಕುಳ ಅಂತ ಬಾಲಕೃಷ್ಣ ಅವರು ಕೇಸ್ ಹಾಕಿದ್ರು. ಯಾವುದೇ ದೈಹಿಕ ಮಾನಸಿಕ ಕಿರುಕುಳ ನೀಡುವಂತಿಲ್ಲ, ನಿರ್ಭೀತಿಯಿಂದ ವಾಸಿಸಲು ಅನುವು ಮಾಡಿಕೊಡಬೇಕು. ಹಿರಿಯ ನಾಗರಿಕರ ನ್ಯಾಯಾಲಯದಿಂದ ಮಹತ್ವದ ಆದೇಶ. ಚೈತ್ರರಿಂದ ಸೂಕ್ತ ಮುಚ್ಚಳಿಕೆ ಪಡೆಯುವಂತೆ ಖಾಕಿಗೆ ಸೂಚನೆಯನ್ನ ನೀಡಲಾಗಿದೆ. ಚೈತ್ರ ಕುಂದಾಪುರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಬಾಲಕೃಷ್ಣ. ಇತ್ತ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಚೈತ್ರ ಕುಂದಾಪುರ ಕಿಕ್ಔಟ್. ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಎಲಿಮಿನೇಷನ್. ಬಿಗ್ ಬಾಸ್ ಸ್ಪರ್ಧೆ ಈಗ ಏನು ಬಿಗ್ ಬಾಸ್ನಲ್ಲಿ ಎಲ್ಲರನ್ನೂ ಕೂಡ ರಂಜಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರ. ಹಿಂದಿನ ಸೀಸನ್ನಲ್ಲೂ ಕೂಡ ಚೈತ್ರ ಕುಂದಾಪುರ ಹೋಗಿದ್ರು. ಈಗಿನ ಸೀಸನ್ನಲ್ಲೂ ಕೂಡ ಚೈತ್ರ ಕುಂದಾಪುರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧ ಅವರ ತಂದೆ ಬಾಲಕೃಷ್ಣ ಅವರು ಕೆಲವೊಂದಿಷ್ಟು ಆರೋಪವನ್ನು ಮಾಡಿದ್ರು. ತಾಯಿ ಮತ್ತು ಮಗಳು ಇಬ್ಬರೂ ಕೂಡ ನನಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ, ದೈಹಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ, ನಾನು ಬದುಕಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಕೋರ್ಟ್ ಆದೇಶ ಕೂಡ ಹೊರಬಿದ್ದಿದೆ. ಪತ್ನಿ ಮತ್ತು ಮಗಳು ಏನು ಕಿರುಕುಳ ಕೊಟ್ಟಿದ್ದಾರೆ ಅಂತ ಬಾಲಕೃಷ್ಣ ಅವರು ಆರೋಪವನ್ನ ಮಾಡಿದ್ರು. ಯಾವುದೇ ರೀತಿಯ ದೈಹಿಕ ಮಾನಸಿಕ ಕಿರುಕುಳವನ್ನ ಕೊಡಂಗಿಲ್ಲ, ನಿರ್ಭೀತಿಯಿಂದ ಅಂದ್ರೆ ಯಾವುದೇ ರೀತಿಯ ಭಯ ಇಲ್ಲದೆ ಅವರು ಜೀವನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಸದ್ಯಕ್ಕೆ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರಗೆ ಡಬಲ್ ಶಾಕ್ ಎದುರಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್? ಸಾಹಿತ್ಯ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಅವರಿಗೆ ಒಂದು ಸಂಕಷ್ಟ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಬಿಗ್ ಬಾಸ್ ನಂತರ ಬಂದ ನಂತರದಲ್ಲಿ ಕೂಡ ಮಧ್ಯೆ ಒಂದು ಸಂದರ್ಭದಲ್ಲಿ ಇರ್ಬೋದು, ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಚಾರಗಳಿಗೆ ತಂದೆ ಮತ್ತು ಮಗಳ ಒಂದು ಮಧ್ಯೆ ಸಾಕಷ್ಟು ಗಲಾಟೆಗಳು ನಡೀತಾ ಇತ್ತು. ಅದಾದ ನಂತರದಲ್ಲಿ ತಂದೆ ಕೂಡ ಸಾಕಷ್ಟು ರೀತಿಯಾಗಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತದ್ದಾಗಿರ್ಬಹುದು, ಅವರ ಮೇಲೆ ಆದಂತಹ ಒಂದು ಹಲ್ಲೆಯ ವಿಚಾರ ಇರ್ಬೋದು, ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರುವಂತದ್ದನ್ನ ವ್ಯಕ್ತಪಡಿಸಿದ್ರು ಕೂಡ. ಬಟ್ ಇಂದು ಏನಾಗ್ತಿದೆ ಅಂತಂದ್ರೆ ಮಗಳ ವಿರುದ್ಧವಾಗಿ ಕೋರ್ಟ್ ಅನ್ನ ಮೆಟ್ಟಿಲಿರುವಂತಹ ಬಾಲಕೃಷ್ಣರವರು, ಯಾಕಂದ್ರೆ ಕೋರ್ಟಿಂದ ಕೂಡ ಆದೇಶವನ್ನ ನೀಡಿರುವಂತದ್ದನ್ನ ನಾವು ನೋಡ್ತೇವೆ. ಯಾಕಂದ್ರೆ ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡುವಂತದ್ದನ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಕುಂದಾಪುರ ಪೊಲೀಸರಿಗೆ ಹಿರಿಯ ನಾಗರಿಕರು ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದನ್ನು ನಾವು ಇಲ್ಲಿ ಗಮನಕ್ಕೆ ಬರುವಂತಾಗಿದೆ. ಸಾಹಿತ್ಯ ಯಾವುದೇ ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಮಾನಸಿಕ ಕಿರುಕುಳವನ್ನ ನೀಡುವಂತಿಲ್ಲ ಅಂತ ಹೇಳಿ ಒಂದು ಕೋರ್ಟ್ ಅನ್ನು ಆದೇಶ ಮಾಡಿರುವಂತದ್ದನ್ನು ನಾವು ನೋಡ್ತಾ ಇದೀವಿ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರಗೆ ಈಗ ಡಬಲ್ ಶಾಕ್ ಎದುರಾಗಿದೆ. ಮನೆಯ ಒಳಗೂ ಕೂಡ ಈಗ ಶಾಕ್, ಮನೆಯಿಂದ ಹೊರಗೂ ಕೂಡ ಈಗ ಶಾಕ್ ಎದುರಾಗಿರುವಂಥದ್ದು. ಯಾಕೆ ಅಂತಂದರೆ ಎಲ್ಲರೂ ಕೂಡ ನಾಮಿನೇಟ್ ಮಾಡಿರೋದ್ರಿಂದ ಮನೆಯಿಂದ ಹೊರಬರುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಈಗ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿದೆ, ಮಹತ್ವದ ಆದೇಶವನ್ನು ಹೊರಡಿಸಿದೆ. ಯಾವುದೇ ದೈಹಿಕ ಆಗಿರಬಹುದು ಅಥವಾ ಮಾನಸಿಕ ಆಗಿರಬಹುದು, ಯಾವುದೇ ರೀತಿಯ ಕಿರುಕುಳವನ್ನು ಕೊಡಂಗಿಲ್ಲ ಅಂತ. ಯಾಕೆಂತಂದರೆ ಚೈತ್ರ ಕುಂದಾಪುರ ಅವರ ತಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ತನ್ನ ಪತ್ನಿ ಮತ್ತು ಮಗಳ ವಿರುದ್ಧವಾಗಿ ನನಗೆ ಬಹಳ ದೈಹಿಕ ಕಿರುಕುಳ ಕೊಟ್ಟಿದ್ದಾರೆ, ಮಾನಸಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ, ನಾನು ಬದುಕಲಿಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ, ಅಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ ಆರೋಪಗಳನ್ನು ಮಾಡಿದ್ರು. ಹಾಗಾಗಿ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ಒಂದು ಮಹತ್ವದ ಆದೇಶದ ನಡುವೆ ಈಗ ಚೈತ್ರ ಕುಂದಾಪುರ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮನೆಯಿಂದ ಹೊರಬರುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರಿಗೆ ಕಿಕ್ಔಟ್ ಕೂಡ ನೀಡಲಾಗತ್ತೆ, ನೋಡಬೇಕಾಗತ್ತೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರಿದ್ದಾರೆ. ಹೊರಗೆ ಬಂದ ನಂತರ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರ್ಕೊಡ್ಬೇಕಾಗತ್ತೆ ಪೊಲೀಸರಿಗೆ. ಅಂದರೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ ಅಂತ ಒಂದು ಪತ್ರವನ್ನು ಬರ್ಸ್ಕೊಳ್ತಾರೆ ಖಾಕಿ ಪಡೆ.